ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 44ನೇ ಅಧ್ಯಾಯ 22ನೆಯ ವಚನ. ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆ ತಿರುಗಿಕೋ ಎಂಬುದಾಗಿ. ಪ್ರಿಯರೇ, ದೇವರು ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಮ್ಮ ತಂದೆಯಾದ ದೇವರು ನಮ್ಮನ್ನು ನೋಡಿ ಹೀಗನ್ನುತ್ತಾನೆ, ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ ಎಂದು ಹೇಳುತ್ತಾನೆ. ಹೌದು ಪ್ರಿಯರೇ, ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ಮಂಜು ಕರಗಿ ಹೋಗುತ್ತದೆ. ಅದರಂತೆಯೇ ಆತನು ನಮ್ಮ ದ್ರೋಹಗಳನ್ನು ಪರಿಹರಿಸುತ್ತಾರೆ ಮತ್ತು ನಮ್ಮ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದಾನೆ. ಆತನು ನಮ್ಮನ್ನ ವಿಮೋಚಿಸಿದ್ದಾನೆ, ನಮ್ಮನ್ನು ಆತನ ಕಡೆ ತಿರುಗಿಕೋ ಎಂದು ಹೇಳುತ್ತಾರೆ. ಪ್ರಿಯರೇ, ನನ್ನ ಸಹೋದರ ಸಹೋದರಿಯರೇ, ನಾವು ಆತನ ಮಾತಿಗೆ ಕಿವಿಗೊಟ್ಟು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಒಪ್ಪಿಕೊಂಡು ನಮ್ಮ ಹೃದಯದಲ್ಲಿ ಆತನನ್ನು ಸ್ವೀಕರಿಸಿ ಬಾಳಿದರೆ, ಪಾಪಕ್ಕೆ ಬೆನ್ನು ಹಾಕಿ ಆತನ ಕಡೆ ತಿರುಗಿ ನಾವು ಬಾಳಬೇಕು. ಆಗ ಆತನು ನಮ್ಮನ್ನ ಎಲ್ಲಾ ಆಶೀರ್ವಾದದಿಂದಲೂ ನಡೆಸುತ್ತಾನೆ. ನಾವು ಆತನನ್ನು ನಮ್ಮ ರಕ್ಷಕನಾಗಿ ಒಪ್ಪಿಕೊಂಡು ಬಾಳೋದಾದರೆ ನಮ್ಮನ್ನ ಆತನು ಎಲ್ಲ ಕೇಡಿನಿಂದಲೂ ತಪ್ಪಿಸಿ ನಮ್ಮನ್ನ ಕಾಯ್ದು ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರು ಈ ದಿನವನ್ನು ಕಾಣದೇ ಇದ್ದಾರೆ, ಆದರೂ ನೀನು ನಮಗೆ ಆಯುಷನ್ನು ಕೊಟ್ಟು ಆರೋಗ್ಯವನ್ನು ದಯಪಾಲಿಸುತ್ತಾ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ವಾಕ್ಯವನ್ನು ಓದುವುದು ಮತ್ತು ಕೇಳುವುದು ಮುಖಾಂತರವಾಗಿ ನಮ್ಮನ್ನು ನೀನು ಇಟ್ಟಿದ್ಯಲ್ಲಪ್ಪ, ಅದಕ್ಕಾಗಿ ನಿನಗೆ ಅನಂತ ಸ್ತೋತ್ರ. ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ, ನೀನು ಹೇಳಿರುವ ಪ್ರಕಾರವಾಗಿ ನಮ್ಮ ದ್ರೋಹಗಳನ್ನು ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ವಿಮೋಚಿಸಿ ನಿನ್ನ ಕಡೆ ತಿರುಗಿಕೋ ಎಂದು ಹೇಳಿದ್ಯಪ್ಪ. ನಾವು ಕೂಡ ನಿನ್ನ ಕಡೆ ತಿರುಗಿ ಬಾಳುವವರಾದರೆ ನಿನ್ನ ಪರಲೋಕದ ಮತ್ತು ಈ ಲೋಕದ ಆಶೀರ್ವಾದಗಳಿಂದ ನೀನು ನಮ್ಮನ್ನು ತುಂಬಿಸಿ ನಡೆಸಿದ್ದೀಯಪ್ಪ. ಹೌದು ತಂದೆಯೇ, ನೀನು ಮಾಡಿದಂಥ ಎಲ್ಲ ನಿನ್ನ ಮಹೋಪಕಾರಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಕಡೆಯ ದಿನಗಳಲ್ಲಿ ನಾವು ನಮ್ಮನ್ನು ನಿನಗೆ ಆತ್ಮ ಪ್ರಾಣ ಶರೀರವನ್ನು ಸಂಪೂರ್ಣವಾಗಿ ನಾವು ಒಪ್ಪಿಸಿ ಬೇಡುವಂಥ ಈ ಪ್ರಾರ್ಥನೆಯನ್ನು ನೀನು ಲಾಲಿಸುತ್ತಾ ಎಲ್ಲರನ್ನು ನೀನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನ ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.